ಇನ್ನು ಸರಿಗಮಪದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಹಾಗೂ ಸರಿಗಮಪದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಸೀಸನ್ 9ರಲ್ಲಿ ಕಾಣಿಸ್ಕೊಂಡಿದ್ದಂಥ ಕಲಾವಿದೆ ನಟಿ ಇದೀಗ ನಿಧನರಾಗಿರುವಂಥದ್ದು. ಏನೋ ಕನ್ನಡ ಸರಿಗಮಪದಲ್ಲಿ ತುಂಬಾ ಬಡತನದ ಕುಟುಂಬದಿಂದ ಬಂದಂಥ ಇವರು ಜನಪದ ಹಾಡುಗಳನ್ನೇ ಆಡ್ತಿದ್ರು ಕನ್ನಡದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ಕಲಾವಿದರಿಗೆ 2 ಕಣ್ಣು ಸಹ ಕಾಣ್ತಿರಲಿಲ್ಲ. ಅಷ್ಟು ಕಷ್ಟದಿಂದ ಬಂದಂಥ ಈ ಕಲಾವಿದರು ಜೀ ವಾಹಿನಿಯವ್ರನ್ನ ಗುರುತಿಸಿ ಅವಕಾಶ ಕೂಡ ಮಾಡಿಕೊಡ್ತು. ಸುಮಾರು ದಿನಗಳ ಕಾಲ ಹಾಡನ್ನು ಕೂಡ ಆಡಿದ್ರು. ಅವರ ಹಾಡಿಗೆ ಮೆಚ್ಚಿದಂಥ ಅವರ ಬಡತನವನ್ನು ನೋಡಿದಂಥ ಜಗ್ಗೇಶ್ ಅವರವರಿಗೆ ಮನೆ ಕೂಡ ಕಟ್ಟಿಕೊಟ್ಟರು. ಬೇರೆ ಯಾರೂ ಅಲ್ಲ, ಮಂಜಮ್ಮ ಅವರು. ಇತ್ತೀಚೆಗೆ ಮಂಜಮ್ಮ ಅವ್ರದ್ದು ಸುಮಾರು 3-4 ತಿಂಗಳಿಂದ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆನೂ ಕೂಡ ಪಡೆಯುತ್ತಿದ್ದರು. ತೀವ್ರವಾದ ಅನಾರೋಗ್ಯವಾಗಿತ್ತು ಮತ್ತು ತುಂಬ ಜನಗಳ ಕೈಲಿ ಸಹಾಯನೂ ಕೂಡ ಕೇಳಿದರು. ಕೆಲವರು ಮಾಡಿದ್ರು, ಕೆಲವರು ಮಾಡಲಿಲ್ಲ. ಆದರೆ ಮಂಜಮ್ಮ ಅವರು ಇಂದು ದುರಂತ ಏನಪ್ಪ ಅಂತಂದರೆ ಅವರು ಕೊನೆಯ ಸೆಳೆದಿರುತ್ತದೆ ಹೃದಯಘಾತವಾಗಿ ಮತ್ತು ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಕೊನೆಯ ಸೆಳೆದಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬಂದಿರೋದು. ನಿಜಕ್ಕೂ ಚಿತ್ರರಂಗಕ್ಕೆ ಇದೊಂದು ತುಂಬಲಾರದಂಥ ನಷ್ಟ ಉಂಟಾಗಿದೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಆಗ ನೀವೇನಂತೀರಿ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.